ಸ್ತ್ರೀ ಅಣ್ಣ ಮತ್ತೆ ಅಮ್ಮರು ನಿಮ್ ಬ್ರದರ್ ಅಣ್ಣರು ತಮ್ಮನ ಅಣ್ಣರು ತಾಯಿಯವರು ಅಣ್ಣವರು ಇದನ್ನ ನಡೆಸ್ಕೊಂಡು ಸರ್ ಕಡಕ್ ಇದು ಕಡಕ್ ರೆಡಿ ಮಾಡಿರೋ ಸರ್ ಕಡಕ್ ಸರ್ ಸರ್ ಅಂದ್ರೆ ಇದು ಎಷ್ಟು ಇಂಚು ಅಂತ ಏನಾದ್ರು ಇರ್ತದೆ ಸರ್ 12 ಇಂಚು ಸರ್ 12 ಇಂಚು ಇದು ಅಷ್ಟು ರೊಟ್ಟಿನ 12 ಇಂಚು ಸರ್ ಇದು ನಮ್ದು ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ ಇಲ್ಲಿ ಬಸವಪಟ್ಟಣದಿಂದ ಬೆಂಗಳೂರಿಗೆ ಬಸ್ ಇದೆ ಸರ್ ಬೆಂಗಳೂರು ಮಂಗಳೂರು ಇದೆ ಇವ್ರಿರೇ ಮಗ ಅವ್ರೇ ಚಿಕ್ಕ ಮಗ 4 ಜನ ಬೇಕು 4 ಜನ ಅವರು ನಮ್ಮ ಅಕ್ಕರು ಬಿಸಿನೆಸ್ ಚೆನ್ನಾಗೈತೆ ಪರವಾಗಿಲ್ಲ ಪ್ರತಿ ವರ್ಷ ಹೋಟ್ಲು ಮಾಡಿದ್ವಿ ಈ ತಿಂಡಿಗೆ ಹೋಟ್ಲು ಮಾಡಿದ್ವಿ ಬಸ್ ಸ್ಟ್ಯಾಂಡ್ ನಲ್ಲಿ ಅದನ್ನ ಬಿಟ್ಟು ಮತ್ತೆ ಅಡಿಕೆ ಮಾಡಿ ಅಡಿಕೆ ಬಿಟ್ಟು ಇದನ್ನ ಮಾಡ್ತೀವಿ ತೋಟನ ಇಲ್ಲಿ ಹತ್ರ ಐತಲ್ಲ ಅಡಿಕೆ ಇಲ್ಲೇ ಮಾಡ್ತೀವಿ ಇಲ್ಲೇ ಹತ್ರ ಬರ್ತದೆ ಒಟ್ಟು ಒಂದ್ 4 ಜನ ನಿಮ್ಮ ಹತ್ರ ಜನ ಬೆಳಿಗ್ಗೆ 4 ಜನ ಸಾಯಂಕಾಲ 4 ಜನ ಬೇಯಿಸ್ತಾರೆ ವೀಕ್ಷಕರೇ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಲ್ಲಿ ವಿಶೇಷವಾಗಿ ಒಬ್ಬರು ರೈತರು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಒಂದು ರೊಟ್ಟಿ ಮೇಕಿಂಗ್ ಮಷಿನ್ ಹಾಕೊಂಡಿದ್ದಾರೆ. ಸೋದರ ಇಬ್ರು ಸೇರ್ಕೊಂಡು ಅವ್ರ ತಾಯಿಯವರು ಪ್ಲಸ್ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಒಂದು 2-3 ಎಕರೆ ತೋಟ ಇದೆ. ಆ ತೋಟನ ನೋಡ್ಕೊಂತ ಮತ್ತೆ ಸಪರೇಟ್ ಆಗಿ ಒಂದು ಅವ್ರದೇ ಆದಂತ ಒಂದು ರೊಟ್ಟಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀ ರಂಗನಾಥ ರೊಟ್ಟಿ ಮನೆ ಅಂತಂದೇಳಿ ಬಸವಪಟ್ಟಣದಲ್ಲಿ ಸ್ವಲ್ಪ ಬನ್ನಿ ಅವರು ರೊಟ್ಟಿ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾರೆ. ಒಳಗಡೆ ಇದಾರೆ, ಬನ್ನಿ ನೋಡೋಣ. ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಹರೀಶ್ ಸರ್. ಹರೀಶ್ ಅಂತಂದೇಳಿ. ಸರ್, ಮೊದಲನೇದಾಗಿ ನೀವು ಇಲ್ಲೇನು ಈ ಒಂದು ರೊಟ್ಟಿ ಬಿಸ್ನೆಸ್ ನ ಮಾಡ್ತಾ ಇದೀರಲ್ಲ, ನಿಮಗೆ ಯಾವ ತರ ಮಾಡ್ಬೇಕು ಅನಿಸ್ತು? ಒಂದನೇದು. ಎರಡನೇದ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಗೆ ಪರಿಚಯ ಮಾಡಿ ಕೊಡಿ ಸರ್. ನನ್ನ ಹೆಸರು ಹರೀಶ್ ಅಂತ. ಹಾ ಸರ್. ಒಂದು ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಪಟ್ಟಣ ಗ್ರಾಮ. ಹಾ ಸರ್. ನಾವು ಮೂಲತಃ ಕೃಷಿ. ಹಾ ಸರ್. ಕೃಷಿಯಿಂದ ನಾವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ವಿ ಮುಂಚೆ. ಹಾ ಸರ್. ಹೋಟೆಲ್ ಬಿಸ್ನೆಸ್ ಬಹಳ ಆರೋಗ್ಯ ಸಮಸ್ಯೆ ಆಗ್ತಾ ಬಂತು ನಮ್ಮ ಅಪ್ಪಾಜಿ ಅವರಿಗೆಲ್ಲ. ಹಂಗಾಗಿ ಅದನ್ನ ನಾವು ರೀಸೆಂಟ್ ಆಗಿ ಬಿಟ್ವಿ. ಒಂದು 25-30 ವರ್ಷ ಮಾಡಿದ್ವಿ. ಅದನ್ನ ಬಿಟ್ಟು ಈಗ ಫಸ್ಟ್ ಅಡಿಕೆ ಕೇಣಿ ಮಾಡಿದೆ. ಅಡಿಕೆ ಕೇಳಿಲ್ಲಿ ಯಾಕೋ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಯ್ತು. ದುಡ್ಡಿನ ಸಮಸ್ಯೆ, ಯಾಕೋ ಒತ್ತಡ ಜಾಸ್ತಿ ಆಗುತ್ತೆ, ಬೇಡ ದೊಡ್ಡ ಅಮೌಂಟ್ ಅಂತ ಬೇಡ ಅಂತ ಬಿಟ್ವಿ. ಆಮೇಲೆ ಇದರಲ್ಲಿ ಒಂದು ನಮ್ಗೆ ಫ್ಯಾಮಿಲಿ ಒಂದೇನೋ ಮುನ್ನಡೆಸಕ್ಕೆ ಸಾಕಾಗಬಹುದು ಇದರಲ್ಲಿ ಅಂತ ನಾನು ರೊಟ್ಟಿ ಬಿಸ್ನೆಸ್ ಅನ್ನು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಒಂದು 1 ಇಯರ್ ಆಯ್ತು ಸರ್. ಈಗ 1 ಇಯರ್ ಇಂದ 1 ಇಯರ್ ಆಯ್ತು ಸರ್. ಹಾ ಸರ್. 1 ಇಯರ್ ಆಗ್ತಾ ಬಂತು. 1 ಇಯರ್ ಆಗ್ತಾ ಬಂತು. ಹೇಗಿದೆ ಸರ್ ಎಲ್ಲ ಲೈಫ್ ಇದೆಯಾ? ಯಾವ ತರ ಅನಿಸುತ್ತೆ ಎಲ್ಲ ರೊಟ್ಟಿ? ಸರ್, ಅದೇ ಲೈಫ್ ಇದೆ ಸರ್. ಏನು ಈಗ ಮನೆಯಲ್ಲಿ ನಾವು 4-5 ಜನ ಇರ್ತೀವಿ. ಸರ್, ಈಗ 4-5 ಜನ ಅಂದ್ರೆ ನಾವು ಅದ್ರಲ್ಲಿ 3 ಏನಾದ್ರು ಕೆಲಸ ಮಾಡೋದು. 5 ಜನ ಇದ್ರೆ ಮನೇಲಿ ಒಂದು ಇಬ್ಬರು ಇದ್ರೆ ಇಲ್ಲೊಂದು 3 ನಾವು ವರ್ಕ್ ಮಾಡೋಕೆ ಆಗುತ್ತೆ. ಸ್ಟಾರ್ಟ್ಸಲ್ಲಿ ಅಂತ ಕೆಲಸ ಇರಲ್ಲ, ಯಾವಾಗ ಇರುತ್ತೆ, ಹೋಗ್ತೀವಿ ಬರ್ತೀವಿ, ನೀರ್ ನೋಡ್ತೀವಿ. ಹಂಗೆ 3 ಹಂಗೆ ಸುಮ್ನೆ ಇರ್ತೀವಲ್ಲ, ಒಂದ್ ಏನಾರ ಮಾಡ್ಬೋದಲ್ಲ ಅಂತ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ. ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಹೊರಗಡೆ ಎಲ್ಲ ಕಳಿಸ್ತೀನಿ. ಅಂದ್ರೆ ಹೊರಗಡೆ ಅಂದ್ರೆ ಎಲ್ಲೆಲ್ಲಿ ತನಕ ಹೋಗ್ತಾ ಇದೆ ಸರ್? ಔಟ್ ಆಫ್ ಸ್ಟೇಟ್ ಹೋಗಿದೆ. ಇರಾನ್ ಅಂದ್ರೆ ಎಲ್ಲೆಲ್ಲಿ ತನಕ ಹೋಗ್ತದೆ ಸರ್? ಇರಾನ್ ಕಳ್ಸಿದೀನಿ, ಅಮೆರಿಕ ಕಳ್ಸಿದೀನಿ, ಸೌದಿ. ಹ್ಮ್ ಸರ್, ಮೆಕ್ಕಾ ಇಲ್ಲೆಲ್ಲ ಕಳಿಸ್ತೀನಿ. ಮುಸ್ಲಿಮ್ಸ್ ಎಲ್ಲ ಏನ್ ಹೋಗ್ತಾರಲ್ಲಿ. ಆಮೇಲೆ ನಮ್ಮ ಕರ್ನಾಟಕ ಎಲ್ಲ ಕಳಿಸ್ತೀನಿ ಸರ್. ಕೇರಳ ಹೋಗಿದೆ, ತಮಿಳ್ನಾಡಿಗೆ ಕಳಿಸಿದೀನಿ. ತಮಿಳ್ನಾಡು ತನಕ ಹೋಗ್ತಾ ಇದೆ. ಮೈಸೂರು, ಬೆಂಗಳೂರು, ಶಿವಮೊಗ್ಗ. ಸೊ ಬೆಂಗಳೂರಿಗೆ ಜಾಸ್ತಿ ಕಳಿಸ್ತೀನಿ ಸರ್. ಬೆಂಗಳೂರು ಜಾಸ್ತಿ. ಎಂಪ್ಲಾಯಿಗಳೆಲ್ಲ ಬಹಳಷ್ಟು ಹೋಯ್ತಾರೆ. ಈಗ ಸಂಡೇ ಬರ್ತಾರೆ ಇಲ್ಲಿ. ಸಂಡೇ ಬಂದಾಗ ನೈಟ್ ಹೋಗ್ಬೇಕಲ್ಲ, ಅವಾಗ ಎಲ್ಲ ಪಾರ್ಸಲ್ ತಗೊಂಡ್ ಹೋಗ್ತಾರೆ. ನಮ್ದು ಕಡಕ್ ಒಂದು ತಿಂಗಳ ತನಕ ಇಡ್ಬೋದು ಸರ್. ನಮ್ದು ಕಡಕ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ, ಜೋಳ ಒಳ್ಳೆ ಜೋಳ ಹಾಕ್ತಿವಿ. ಹಂಗೆ ಚೆನ್ನಾಗಿರುತ್ತಲ್ಲ, ತಡೆಯುತ್ತೆ. 40 ದಿನ 1.5 ತಿಂಗಳ ತನಕ ಇಡ್ಬೋದು ನಮ್ ರೊಟ್ಟಿ. ಹಂಗಾಗಿ ಪಾರ್ಸಲ್ ಹೊರಗಡೆ ಕಾಣುತ್ತಾರೆ. ಒಟ್ಟು ಹೊರಗಡೆ ಎಲ್ಲ ಪಾರ್ಸಲ್ ಹೋಗ್ತಾರೆ ಸರ್. ಶಿವಮೊಗ್ಗ ಬಹಳ ಹೋಗ್ತಾರೆ. ಸಾಗರ. ಜೋಳ ಎಲ್ಲ ಎಲ್ಲಿಂದ ತರಿಸ್ತೀವಿ ಸರ್? ರಾಣೆಬೆನ್ನೂರಿಂದ ತರಿಸ್ತೀವಿ ಸರ್. ರಾಣೆಬೆನ್ನೂರಿಂದ. ಇಲ್ಲಿ ಲೋಕಲ್ ಆಗಿ ತಗೊಂಡ್ರೆ ಈಗ ಫಾಲ್ಟ್ ಬಂದ್ರೆ ನಾವು ವಾಪಸ್ ಬಿಡಕ್ ಆಗಲ್ಲ. ಈಗ ಯಾರೋ ಬರ್ತಾರೆ, ಕೊಟ್ಟು ಹೋಗ್ಬಿಡ್ತಾರೆ ನಮಗೆ. ಜೋಳ ಹೆಂಗೆ ಅಂತ ಗೊತ್ತಿರಲ್ಲ. ಹಂಗ ನಾವೇನ್ ಮಾಡ್ತೀವಿ, ನಾವು ಗೊತ್ತಿದ್ದರ ಹತ್ರನೇ ರಾಣೆಬೆನ್ನೂರಿಂದ ನಾವು ತರ್ಸಿದ್ವಿ ಸರ್ ಒಳ್ಳೆ ಜೋಳನ. ರಾಣೆಬೆನ್ನೂರಿಂದ ಎಲ್ಲ ತರಿಸ್ತೀರಿ. ಅಣ್ಣ ಮತ್ತೆ ಅಮ್ಮರು ನಿಮ್ ಬ್ರದರ್? ಅಣ್ಣರು ತಮ್ಮನ? ಅಣ್ಣರು. ತಾಯಿಯವರು ಅಣ್ಣವರು ಇದನ್ನ ನಡೆಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ನಾನೇ ಸ್ವಲ್ಪ ಜಾಸ್ತಿ ಇರೋದು ಇಲ್ಲಿ. ಒಟ್ಟು ಇಲ್ಲಿದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಜಾಸ್ತಿ ನೀವೇ ಮಾಡ್ತೀರಾ? ಅಣ್ಣರು ಹೊರಗಡೆ ತೋಟ
ಸರ್ ಈಗ ಈ ಮಿಷನ್ ಎಷ್ಟು ಬಿತ್ತು, ಎಲ್ಲಿಂದ ತರಿಸಿದ್ರಿ ಸರ್? ಇದು ಕೇರಳಿನ ತರಿಸಿದೆ ಸರ್, ಕೇರಳ ಕೇರಳ ಕೇರಳಿನ ತರಿಸಿದೆ. ಇದು 3.5 ಲಕ್ಷ ಬಿತ್ತು ಸರ್. ಅದು 3.5 ಲಕ್ಷ ಅಂದ್ರೆ ಇದು ಏನ್ ಸಬ್ಸಿಡಿ ಆತರ ಏನಾರ? ಇಲ್ಲ ಸರ್, ಸಬ್ಸಿಡಿ ಬಹಳ ರೆಕಾರ್ಡ್ಸ್ ಕೇಳಿದ್ರು ಅಂತ ನಾನು ತರಕ್ ಆಗ್ಲಿಲ್ಲ. ಅವನ್ನೆಲ್ಲ ಕೊಡಕ್ಕೆ ಟೈಮ್ ಆಗುತ್ತೆ. ನನಗೆ ಸೀಸನ್ ಸ್ಟಾರ್ಟ್ ಆಗಿತ್ತು, ಹಂಗೆ ಸೀಸನ್ ನಾವು ಬೇಗ ತರಬೇಕು. ಈಗ ನಾನು ಇದನ್ನ ರೆಕಾರ್ಡ್ಸ್ ಎಲ್ಲ ನಾವು ಮೂವ್ ಮಾಡಿ ಇದ್ ಮಾಡಕ್ಕೆ ಒಂದೂವರೆ ತಿಂಗಳು ಬೇಕು ಸರ್. ಹೌದೌದು. ಈಗ ಬ್ಯಾಂಕ್ ಹತ್ರ ಎಲ್ಲರೂ ವಿಚಾರ ಮಾಡಿ ಹೋಗತ್ತಿ ಟೈಮ್ ಆಗುತ್ತೆ ಅಂತ ಆಣೆ ಮಾಡಿ ಸೀಸನ್ ಅಲ್ಲ ರನ್ನಿಂಗ್ ಇತ್ತಲ್ಲ, ಆ ಸೀಸನ್ ಗೋಸ್ಕರ ನಾವು ಬೇಗ ನಾನೇ ಕ್ಯಾಶ್ ಕೊಟ್ಟು, ಮತ್ತೆ ಕ್ಯಾಶ್ ಕೊಡೋಕ್ಕಿಂತ ನಾವು ಸಪರೇಟ್ ಜನರಲ್ ಲೋನ್ ಮಾಡ್ಸಿದ್ವಿ ಸರ್. ನಾವು ಮುಂಚೆ ಹೋಟ್ಲಲ್ಲಿ ನಮಗೆ ಲೋನ್ ಕೊಟ್ಟಿದ್ರು, ಆ ಒಂದು ಇದ್ರಲ್ಲಿ ನಮ್ಮ ಟರ್ನ್ ಓವರ್ ನೋಡಿದ್ರು ಕೆನರಾ ಬ್ಯಾಂಕ್ ಅಲ್ಲಿ. ಟರ್ನ್ ಓವರ್ ನೋಡಿ ನಮಗೆ ನಿಮ್ದು ಟರ್ನ್ ಓವರ್ ಚೆನ್ನಾಗಿದೆ ಅಂತ ಹೋಗಿ ನಿಮ್ ಟ್ರಾನ್ಸಾಕ್ಷನ್ ಮೇಲೆ ಲೋನ್ ಆಗಿದೆ ಸರ್. ಸರ್ ಅದಾದ್ಮೇಲೆ ಈಗ ನೀವು ಇಲ್ಲಿ ಎಷ್ಟು ಜನ ಕೆಲಸಗಾರರು ಬೇಕಾಗತ್ತೆ ಸರ್ ಈ ಒಂದು ಪ್ರೋಸೆಸ್ಗೆ? ಸರ್ ಇದು ಮಿನಿಮಮ್ 7 ರಿಂದ 8 ಜನ ಬೇಕು ಸರ್. 7 ರಿಂದ 8 ಜನ. ಇದು 1 ಅವರ್ಗೆ ಇಷ್ಟು ರೊಟ್ಟಿ ಹೊಡಿಯುತ್ತೆ ಅಂದಾಜು ಸರ್? 1 ಅವರಿಗೆ ಈಗ ಒಂದು 2,000 ಹೊಡಿಬೋದು ಸರ್. 2,000 1 ಅವರಿಗೆ. ನಾವು ಸೀಸನ್ ಇದ್ದಂಗೆ ಇದು ಮಾಡ್ತೀವಿ. ಆರ್ಡರ್ಗಳು ಬಂದಾಗ ನಾವು ಫಾಸ್ಟ್ ಕೆಲಸ ಮಾಡ್ಕೊಂತೀವಿ. ಸ್ಟೋ ಇತ್ತು ಬೆಳಿಗ್ಗೆ ಸಂಜೆ ಎಷ್ಟು ಬೇಕೋ ಇಲ್ಲಿ ಜನಗಳು, ನಮ್ಮ ಲೋಕಲ್ ಜನಗಳಿಗೆ ಸಂಜೆ ಊಟಕ್ಕಾಗಿರ್ಬೋದು. ಸಂಡೇ ಜಾಸ್ತಿ ಸರ್ ನಮ್ಗೆ. ಅಂದ್ರೆ ಎಲ್ಲ ಇಲ್ಲೇ ಬಂದು ಆರ್ಡರ್ ನಿಮ್ಮ ಹತ್ರ ಇಲ್ಲೇ ನೇರವಾಗಿ ಆರ್ಡರ್ ಇಲ್ಲೇ ಕೊಟ್ಟೋಗೋದು ಸರ್. ಅವ್ರ ಟೈಮ್ ಯಾವಾಗ ಅವ್ರಿಗೆ ಹೇಳ್ತಾರೆ, ಈ ಡೇಟ್ ಕೊಡ್ತಾರೆ ಸರ್, ಡೇಟ್ ಕೊಡ್ತಾರೆ. ಇದು ಸರ್ ಕಡಕ್, ಇದು ಕಡಕ್ ರೆಡಿ ಮಾಡಿರೋ ಸರ್, ಕಡಕ್ ಸರ್. ಸರ್ ಅಂದ್ರೆ ಇದು ಎಷ್ಟು ಇಂಚು ಅಂತ ಏನಾದ್ರು ಇರ್ತದೆ ಸರ್? 12 ಇಂಚು ಸರ್. 12 ಇಂಚು. ಇದು ಅಷ್ಟು ರೊಟ್ಟಿನ 12 ಇಂಚು ಸರ್. ಇದು ಸರ್ ಇದು ಒಂದು ತಿಂಗಳು, 1.5 ತಿಂಗಳು ತರೀವಿ ಸರ್. ಇದು 1.5 ತಿಂಗಳ ತನಕ ಏನಾಗಲ್ಲ ಸರ್. ಅಂದ್ರೆ ಕ್ಲೀನ್ ಡ್ರೈ ಮಾಡಿ ಇಟ್ಬಿಟ್ರೆ ಏನಾಗಲ್ಲ ಸರ್. ನಾವು ಎಷ್ಟು ಕ್ಲೀನ್ ಡ್ರೈ ಮಾಡ್ತೀವಿ ಅಷ್ಟು ಬೇಗ ತಡೆಯುತ್ತೆ ಸರ್. ಒಟ್ಟು ನಾವು ಕ್ಲೀನ್ ಡ್ರೈ ಮಾಡಿ ಪ್ಯಾಕ್ ಮಾಡ್ತೀರಾ ನಂಗೆ ಇಟ್ಟಿರ್ತೀವಿ ಸರ್? ಹಿಂಗ ನಾವು ಸ್ವಲ್ಪ ಗಾಳಿಯಲ್ಲಿ ಇಟ್ಟಿರ್ತೀವಿ, ಹಿಂಗೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿರ್ತೀವಿ. ನಾವು ಸಂಜೆ ಟೈಮ್ ಎಲ್ಲ ಪ್ಯಾಕ್ ಮಾಡಿರ್ತೀವಿ. ಬಂದ್ರೆ ಹಿಂಗ್ ಕೊಡ್ತಾ ಇರ್ತೀವಿ. ಮತ್ತೆ ನಾವು ಹೊರಗಡೆ ದೂರ ಹೋಗ್ಬೇಕಂದ್ರೆ ನಾವು ಪಾರ್ಸಲ್ ಕೊಡ್ತೀನಿ. ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲ ಪಾರ್ಸಲ್ ಹೋಗ್ತಾ ಇದೆ. ಬಾಕ್ಸ್ ಅಲ್ಲಿ ಕ್ಲೀನ್ ಅವ್ರು ಏನ್ ಬೇಕು ಎಷ್ಟು ದೂರ ಹೋಗ್ತದೆ ನೋಡ್ಕೊಂಡು ನಾವು ಪಾರ್ಸಲ್ ಕಳಿಸ್ತೀವಿ. ಸರ್ ಅಂದ್ರೆ ಪಾರ್ಸಲ್ ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲಿಗಾದ್ರೂ ಕಳಿಸ್ಕೊಡ್ತಾ ಇದೀರಿ? ಸರ್ ಇಲ್ಲಿಗೆ ಕಳ್ಸ್ಕೊಡ್ತೀವಿ. ಆಮೇಲೆ ಕಾಂಟ್ಯಾಕ್ಟ್ ಬೇಕಾಗತ್ತೆ. ಅವರು ಒಂದ್ ಏನಾರ ಯಾರು ಈಗ ಬಸ್ನಲ್ಲಿ ಅವ್ರಿಗೆ ಅಂತ ಇದು ಮಾಡಿದ್ರೆ ಅವರಿಗೆ ಬಸ್ಸಿಗೆ ನಾವು ಪಾರ್ಸಲ್ ಕಳಿಸ್ತೀವಿ. ಬೆಂಗಳೂರಿಗೆ ಆಗಲಿ ಎಲ್ಲಿಗಾರಾಗಲಿ. ನಮ್ದು ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ. ಇಲ್ಲಿ ಬಸವಪಟ್ಟಣದಿಂದ ಬೆಂಗಳೂರಿಗೆ ಬಸ್ ಇದೆ ಸರ್. ಬೆಂಗಳೂರು ಮಂಗಳೂರು ಇದೆ. ಆ ಬಸ್ಸಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು, ನಮಗೆ ನಮ್ಮ ಪರಿಚಯ ಮಾಡಿಸ್ಬೇಕು, ಅವ್ರ ಫೋನ್ ನಂಬರ್ ಕೊಡ್ಬೇಕು. ಅವ್ರ ಮುಖಾಂತರ ಕೊರಿಯರ್ ಬಸ್ ಅಲ್ಲೇ ಹಾಕಿ ಪ್ಯಾಕ್ ಮಾಡಿ. ಅದಾದ್ಮೇಲೆ ಸರ್ ನಾನು ಕೇಳಿದೆ ಇನ್ನೊಂದು ವಿಚಾರ ಏನಂದ್ರೆ, ಈಗ 12 ಇಂಚಿ ರೊಟ್ಟಿ ಅಂತಂದ್ರೆ ಮತ್ತೆ ನೀವೇನಾರ ಪಾಪಡ್ ಮೇಕಿಂಗ್ ಆತರ ಏನಾರ ಮಾಡ್ತಾ ಇದೀರಾ? ಇಲ್ಲ ಸರ್, ನೆಕ್ಸ್ಟ್ ಮುಂದಿನ ಒಂದು ಸ್ವಲ್ಪ ದಿನದಲ್ಲಿ ಮಾಡಕ್ಕಂತ ಇದೀನಿ. ಒಂದ್ 2-3 ತಿಂಗಳು ಮಾಡಕ್. ನೆಕ್ಸ್ಟ್ ಪ್ರೊಸೆಸಿಂಗ್ ಹಪ್ಪಳ ಇರ್ಬೋದು. ಹಪ್ಪಳ ಮಾಡೋಣ ಅಂತ ಇದೀನಿ ಸರ್. ಆಮೇಲೆ ಮಾರ್ಕೆಟಿಂಗ್ ಇಲ್ಲೆಲ್ಲ ಏನು ಡೈಲಿ ಬಂದು ಹೋಯ್ತದಾರ? ಸರ್ ಡೈಲಿ ಹೋಯ್ತಾರೆ. ಡೈಲಿ ಎಲ್ಲ ಕಂಪಲ್ಸರಿ ಬಂದು ಸರ್. ಬೆಳಿಗ್ಗೆ ಸಂಜೆ ಡೈಲಿ ಹೋಯ್ತದ. ಸಂಡೇ ಜಾಸ್ತಿ ಆಗುತ್ತೆ. ಸಂಡೇನೇ ಜಾಸ್ತಿ ಸರ್. ಸಂಡೇ ಒಂದು ಕ್ವಿಂಟಾಲ್ ಹತ್ರ 70 ಕೆಜಿ 80 ಕೆಜಿ ಕ್ವಿಂಟಾಲ್ ಹತ್ರ ಮಾಡ್ತೀನಿ. ಇಟ್ಟು 1 ಕ್ವಿಂಟಾಲ್ ಜೋಳದ್ ಮಾಡ್ತೀನಿ. ಅಂದ್ರೆ ಎವ್ರಿ ಡೇ 1 ಕ್ವಿಂಟಾಲ್ ಜೋಳ? ಎವ್ರಿ ಡೇ 60-70 ಕೆಜಿ ಆಗುತ್ತೆ. ಪರ್ ಡೇ 70 ಕೆಜಿ. ಮಾರ್ನಿಂಗ್ ಟೈಮಿಂಗ್ ಏನಾದ್ರು ಮಾಡ್ಕೊಂಡ್ರ, ಈವ್ನಿಂಗ್ ಟೈಮಿಂಗ್ ಏನಾದ್ರು ಮಾಡ್ಕೊಂಡ್ರ? ಸರ್ ಇಲ್ಲ, ಮಾರ್ನಿಂಗ್ ಆದ್ರೆ 8 ಸ್ಟೆಪ್ ಮಾಡ್ತೀನಿ ಸರ್. ಮಾರ್ನಿಂಗ್ ಒಂದ್ ಟೈಮ್ ಮಾಡ್ತೀನಿ. ಸಂಜೆ ಈಗ ಮತ್ತೆ ಸಂಜೆ 4-3:30 ಒಂದ್ ಸ್ಟೆಪ್ ಮಾಡ್ತೀನಿ ಸರ್. ಮಾರ್ನಿಂಗ್ ಯಾವ ಟೈಮ್ ಅಲ್ಲಿ ಮಾಡ್ತೀರಿ? ಮಾರ್ನಿಂಗ್ ಸರ್ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. 6ರಿಂದ ಒಂದು 1:30-2 ಗಂಟೆ ತನಕ 10 ಗಂಟೆ ತನಕ ಮಾಡ್ತೀವಿ. 10 ಗಂಟೆ ತನಕ ಸ್ಟಾರ್ಟ್ ಆಗಿರುತ್ತೆ ಬೆಳಿಗ್ಗೆ. ಆ ಟೈಮಲ್ಲಿ ಬಿಸಿ ರೊಟ್ಟಿ ಬೇಕಾದ್ರೆ ಪಾರ್ಸಲ್ ತೋಟಗಳಿಗೆ ಹೋಗೋರು, ಹೊಲಗಳಿಗೆ ಹೋಗೋರು, ಅಗ್ರಿಕಲ್ಚರ್ ಯಾರು ಇರ್ಬೇಕಾದ್ರು ಲೇಬರ್ಗಳಿಗೆ, ಹಂಗಾಗಿ ಎಲ್ಲರೂ ಬೆಳಿಗ್ಗೆ ಹೋಯ್ತಾರೆ. ಆಮೇಲೆ ಈವ್ನಿಂಗ್ ಎಷ್ಟೊತ್ತಿ ಸ್ಟಾರ್ಟ್ ಮಾಡ್ತೀರಿ? ಸಂಜೆ ಸರ್ 3-4 ಗಂಟೆ. 3:30-4ರಿಂದ ಸ್ಟಾರ್ಟ್ ಆಗುತ್ತೆ. ಭಾನುವಾರ ಸಂಡೇ ಮಾತ್ರ. ಭಾನುವಾರ ಸ್ವಲ್ಪ ಕಂಟಿನ್ಯೂ ಬರುತ್ತೆ ಒಂದ್ಸ ಟೈಮ್. ಅಂದ್ರೆ ಹೊರಗಡೆ ಹುಡುಗರು ಅಲ್ಲಿ ಇಲ್ಲಿ ಹೋಗೋದು, ಏನೋ ಫಂಕ್ಷನ್ ಜಾಸ್ತಿ. ಹೌದು. ಈ ಸಂಡೇ ಇರುತ್ತಲ್ಲ, ಅಬ್ಸೆನ್ಸ್ ಗಳೆಲ್ಲ ಹೊರಗೆ ಹೋಗೋದು ಜಾಸ್ತಿ. ರಿಲೇಷನ್ ನೋಡ್ಬೇಕು, ಏನೋ ಒಂದು ಯಾರ ಪರ್ಚೇಸ್ ನೋಡ್ಬೇಕು, ಯಾರ ನೋಡಕ್ ಹೋಗ್ತಾರಲ್ಲ ಅವರೆಲ್ಲ ಸಂಡೇ ಜಾಸ್ತಿ. ಹೌದು ಸರ್, ತುಂಬಾ ಖುಷಿಯಾದ ವಿಚಾರ ಇದೆ. ಯಾಕೆಂದ್ರೆ ನಾವು ಮೇಲಾಗಿ ನಮ್ಮ ರೈತರುಗಳೆಲ್ಲ ಏನಕ್ಕತ್ತೆ ಅಂದ್ರೆ, ಒಂದ್ ಅಗ್ರಿಕಲ್ಚರ್ ಅಂದ್ರೆ ಬರೀ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ. ಹೌದು ಸರ್, ಒಂದ್ ಯಾವ್ದಾದ್ರು ಒಂದು ನಮಗೆ ಸಬ್ ಇನ್ಕಮ್ ವೇ ಇರ್ಬೇಕು ನಮ್ಗೆ. ಹೌದು ಸರ್, ನೀವು ಒಂದ್ ಒಳ್ಳೆ ಇದು ಚೆನ್ನಾಗಿ ಮಾಡ್ಕೊಂಡಿದ್ರಿ. ಅದಾದ್ಮೇಲೆ ಸರ್ ನೀವ್ ಹೇಳಿದ್ರಿ ಅದು ಎಷ್ಟಂದ್ರಿ ಸರ್ ಮಿಷನ್? ಸರ್ 3.5 ಬೀಳುತ್ತೆ ಸರ್. 3.5 ಲಕ್ಷ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಏನೇನಾದ್ರು ಬೇರೆ ಯಾವ್ದು ಇದು ಸರ್ ಗ್ರೈಂಡರ್ ಮಿಕ್ಸಿಂಗ್ ಇದು? ಸರ್ ಇದು ಎಷ್ಟು ಕೆಜಿ ನಿಮಗೆ? 10 ಕೆಜಿ ಅಷ್ಟೇ ಸರ್. ಮ್ಯಾಕ್ಸಿಮಮ್ 10 ಕೆಜಿ ಸರ್. ಅದು ನಮಗೆ 10 ಕೆಜಿ ಸದ್ಯ ನಾವು ಹೆಂಗಂದ್ರೆ ಫಸ್ಟ್ ಟೈಮ್ ಅಲ್ಲ, ನೋಡೋಣ ಹೆಂಗೆ ಏನು ಇಂಪ್ರೂವ್ಮೆಂಟ್ ನೋಡ್ಕೋಬೇಕಲ್ಲ ಸರ್. ದಿಢೀರ್ ಬಹಳ ದೊಡ್ಡ ತಂದು ಸುಮ್ನೆ
ಇದಾಗಬಾರ್ದು ಅಂತ ಏನ್ ಮಾಡಿದೆ 20 ಕೆಜಿ 30 ಕೆಜಿ 50 ಕೆಜಿ ತನಕ ಇದೆ. ನಾನು ಆಕ್ಚುಲಿ 30 ಕೆಜಿ ತರಬೇಕು ಅಂತ ಸಾಕು 10 ಕೆಜಿ ನಡೀತಾ ಇದೆ ನಾರ್ಮಲ್ ಆಗಿ. ಸರ್ ಅಂದ್ರೆ 10 ಕೆಜಿ ಮಾಡ್ತಾ 10 ಕೆಜಿ ತನಕ ಇದು ಮೇಂಟೈನ್ ಮಾಡ್ತಾ ಮಾಡ್ಬೋದು. ಸರ್ ಈಗ ಅದಾದ್ಮೇಲೆ ಒಳಗಡೆ ನೀವು ಬೇಸೋದೆಲ್ಲ ಯಾವ ತರ ಮಾಡ್ಕೊಂಡಿದ್ದೀರಿ? ಇಲ್ಲಿ ರೆಡಿ ಆದ್ಮೇಲೆ ಪ್ಲೇಟ್ ತಗೊಂಡು ಅಲ್ಲಿ ಹೊರಗಡೆ ಹೋಗ್ತೀವ, ಅಲ್ಲಿ ಬೇಯಿಸಿ ತಗೊಂಡು ಹೋಗಿ ಅವರಿಗೆ ಸ್ವಲ್ಪ ಜೋರ ಮಾತಾಡ್ರಿ. ಇದನ್ನ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಬೇಯಿಸಿಕೆ ಕೊಡ್ತೀವಿ. ಸರ್ ಇಲ್ಲಿ ರೆಡಿ ಆದ್ಮೇಲೆ ಸರ್ ಅಮ್ಮ ನಮಸ್ತೆ, ನಿಮ್ಮ ಹೆಸರು ಹೇಳ್ರಿ. ಅಮ್ಮ ನಿಮ್ಮ ಹೆಸರೇನು? ಬೆನ್ಕಮ್ಮ. ಬೆನಕಮ್ಮ ಅಂತ. ಎಷ್ಟು ವರ್ಷ ಮಾಡಕ್ಕೆ? 1 ವರ್ಷ. 1 ವರ್ಷ. ಹೇಗ ಅನಿಸ್ತಾ ಇದೆ ಎಲ್ಲ? ಚೆನ್ನಾಗ್ ಅನಿಸ್ತಾ ಚೆನ್ನಾಗ್ ಅನಿಸ್ತಾ ಇದೆ. ಇವ್ರು ಮಗ ಚಿಕ್ಕ ಮಗನ? ಇವ್ರ ಹಿರೇ ಮಗ, ಅವ್ರ ಚಿಕ್ಕ ಮಗ. ಎಷ್ಟ್ ಜನ ಕೆಲಸ ಮಾಡ್ಬೋದು? 4 ಜನ ಬೇಸಕ್ ಕೊಡ್ತಾರೆ. 4 ಜನ ಅವರು ನಮ್ಮ ಅಕ್ಕರು. ಇವರು ಮನೆಯವರು, ನಮ್ಮಮ್ಮ. ಅಂದ್ರೆ ಎಲ್ಲ ಗ್ಯಾಸ್ ಮೇಲೆ ಎಲ್ಲ ಗ್ಯಾಸ್ ಮೇಲೆ. ಅಂದ್ರೆ ಇವ್ರಿಗೆಲ್ಲ ಯಾವ ತರ ಪೇಮೆಂಟ್ ಇಟ್ಟು ಎಷ್ಟು ಆಗ್ತೀವ ಅಷ್ಟು ಪೇಮೆಂಟ್ ಸರ್. ಅಂದ್ರೆ ತೂಕದ ಮೇಲೆ ಲೆಕ್ಕ ಸರ್. ತೂಕದ ಮೇಲೆ 10 ಕೆಜಿಗೆ ಇಷ್ಟು ಅಂತ, 10 ಕೆಜಿಗೆ ಇಷ್ಟು ಅಂತ ತೂಕದ ಮೇಲೆ ಲೆಕ್ಕ ಸರ್. ಹೇಗ ಅನಿಸ್ತಾ ಇದೆ ಬಿಸಿನೆಸ್ ಚೆನ್ನಾಗೈತೆ ಸರ್, ಪರವಾಗಿಲ್ಲ. 27 ವರ್ಷ ಹೋಟ್ಲು ಮಾಡಿದ್ವಿ, ಈ ತಿಂಡಿ ಹೋಟ್ಲು ಮಾಡಿದ್ವಿ ಬಸ್ ಸ್ಟ್ಯಾಂಡ್ ನಲ್ಲಿ. ಅದನ್ನ ಬಿಟ್ಟು ಮತ್ತೆ ಅಡಿಕೆ ಬಿಟ್ಟು ಇದನ್ನ ಮಾಡ್ತಾ ಇದೀವಿ. ತೋಟನ ಇಲ್ಲೇ ಹತ್ರ ಐತಲ್ಲ, ಅದಕ್ಕೆ ಇಲ್ಲೇ ಮಾಡ್ತೀವಿ. ತೋಟನ ಇಲ್ಲೇ ಇಲ್ಲೇ ಹತ್ರ ಬರ್ತದೆ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಟೋಟಲ್? ಅದೇ ಈಗ 4 ಜನ ಇರ್ತಾರೆ. ಇವರು ನಮ್ಮ ಅಮ್ಮ, ಅವರು ಈಗ ಯಾರು ಒಬ್ರು ಬಂದಿಲ್ಲ ಅಂತ ಅವರೇ ಬೇಯಿಸ್ತಿದ್ದಾರೆ. ಹೌದ್ರಾ? ಬಂದಿಲ್ಲ. ಒಟ್ಟು ಒಂದ್ 4 ಜನ ನಿಮ್ಮ ಹತ್ರ. 4 ಜನ ಬೆಳಿಗ್ಗೆ, 4 ಜನ ಸಾಯಂಕಾಲ 4 ಜನ ಬೇಯಿಸ್ತಾರೆ. ನಾವ್ ಜಾಸ್ತಿ ಮನೇಲಿ ಇರ್ತೀವಿ. ಇವಾಗ ಹೋಟ್ಲು ಮಾಡಿದ್ವಿ, ಇಲ್ಲಿ ಹೋಟ್ಲು ಬಿಟ್ವಿ ಜೊತೆಗೆ. ರೊಟ್ಟಿ ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ದ. ಸ್ವಲ್ಪ ಹಪ್ಪಳ ಅದು ಮಾಡ್ಬೇಕು ಅಂತ. ಈಗ ನೆಕ್ಸ್ಟ್ ಹಪ್ಪಳ ಮಾಡ್ಬೇಕಂತಂದ್ರೆ ಹಪ್ಪಳ ಅದೆಲ್ಲ ಮಾಡ್ಬೇಕು ಅಂತ. ಅಂದ್ರೆ ಒಂದು ದಿನಕ್ಕೆ ಎಷ್ಟು ರೊಟ್ಟಿ ನೀವು ಮೇಕ್ ಮಾಡ್ತಾ ಇದೀರಿ ಈಗ? ಈಗ ಒಂದು 2,000 ತನಕ ಆಗುತ್ತೆ. 2,000 ತನಕ ಮಿನಿಮಮ್. 2,000 ತನಕನು ಮಿನಿಮಮ್. ಯಾವ್ದೋ ಫಂಕ್ಷನ್ ಆರ್ಡರ್ ಗಿರ್ಡರ್ ಸಿಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವ್ದೋ ಫಂಕ್ಷನ್ ಬರುತ್ತೆ, ಅಂದ್ರೆ ಮದುವೆ ಫಂಕ್ಷನ್ ಗಳಿಗೆ, ಆರ್ತಿ, ಸಣ್ಣ ಪುಟ್ಟ ಫಂಕ್ಷನ್ಸ್ ಬಂದ್ರೆ 500 ಬೇಕು, 1000 ಬೇಕು, 800 ಬೇಕು ಅಂತಾರೆ. ನಮ್ಮ ಮತ್ತೆ ಇನ್ನೊಂದ್ಸಲ ಪ್ರಿಪೇರ್ ಮಾಡಿ ಮತ್ತೆ ರೆಡಿ ಮಾಡಿ ಟೈಮಿಗೆ ಒಟ್ಟೇನು ನಿಮ್ದು ಯಾವ್ದೇ ಒಂದು ಮದುವೆ ಫಂಕ್ಷನ್ ಗಳು ಇರ್ಲಿ, ಯಾವ್ದು ಬಂದ್ರು ಎಲ್ಲಿಗಾದ್ರೂ ನೀವು ಮೇಕ್ ಮಾಡಿ ಕಳಿಸ್ತೀರಿ. ಕರೆದ ತಕ್ಷಣ ಎಲ್ಲ ಬರ್ತಾರೆ ಅವರು. ಅವ್ರು ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ರೆಡಿ ಮಾಡ್ತಾರೆ. ಅಂದ್ರೆ ನಿಮಗೆ 1 or 2 days ಮುಂಚೆನೆ ಹೇಳಿರ್ಬೇಕಂತ? ಒಂದಿನ ಮುಂಚೆ ಹೇಳಿದ್ರು ಸಾಕು. ಒಂದಿನ ಮುಂಚೆ ಹೇಳಿದ್ರೆ ಮುಂಚೆ 2 days. ಮದುವೆಗಳಿದ್ರೆ 1 ವಾರ ಮುಂಚೆ ಹೇಳಿದ್ರೆ. ಯಾಕಂದ್ರೆ ಯಾರಾದ್ರೂ ನಮ್ ವಿಡಿಯೋ ನೋಡಿ ಮ್ಯಾರೇಜ್ ಫಂಕ್ಷನ್ ಗಳಿಗೆ ರೊಟ್ಟಿಗೆ ಆರ್ಡರ್ ಕೇಳಿದ್ರೆ 1 ವಾರ ಮುಂಚೆ ಹೇಳಿದ್ರೆ, ಮ್ಯಾರೇಜ್ ಎಲ್ಲ 1 ವಾರ ಮುಂಚೆ ಹೇಳಿದ್ರೆ ರೆಡಿ ಮಾಡ್ಕೊಡ್ತೀವಿ. ಒಟ್ಟು ಒಂದು 4-5 days ಮುಂಚೆನೆ ಹೇಳಿದ್ರೆ ಸಾಕು. ಈ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೆ ಒನ್ ಡೇ 2 days ಬಿಫೋರ್ ಹೇಳಿದ್ರೆ ರೆಡಿ. ಈಗ ಸದ್ಯ ಏನು ರೊಟ್ಟಿ ಒಂದೇ ಇದ್ ಮಾಡ್ತಾ ಇದ್ರಿ? ರೊಟ್ಟಿ ಒಂದೇ. ಸರ್ ಬನ್ನಿ ಸರ್. ಅದಾದ್ಮೇಲೆ ಹೇಗ ಅನಿಸ್ತಾ ಇದೆ ಸರ್ ಇದೆಲ್ಲ ಬಿಸ್ನೆಸ್ ನಿಮಗೆ? ಈಗ ಅದೇ ಸದ್ಯಕ್ಕೆ ಅದೇ ಪರವಾಗಿಲ್ಲ ಸರ್. ಸದ್ಯದ ಮಟ್ಟಿಗೆ ಏನ್ ತೊಂದ್ರೆ ಇಲ್ಲ? ನಡೀತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಆರ್ಡರ್ಸ್ ಎಲ್ಲ ಸಿಗ್ಬೇಕು ಹೊರಗಡೆ, ಔಟ್ ಸೈಡ್. ಅದಾಗ ಯಾರಾದ್ರೂ ರೊಟ್ಟಿ ಬಿಸ್ನೆಸ್ ಮಾಡೋ ಅಂತರಿಗೆ ನಿಮ್ ಕಡೆಯಿಂದ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವನಿಗೆ ಅನುಭವ. ಹೌದ್ರಾ? ಸರ್ ಈಗ ಹೊಸದಾಗಿ ಯಾರಾದ್ರೂ ರೊಟ್ಟಿ ಬಿಸ್ನೆಸ್ ಮಾಡೋಂಥವ್ರು ಇದ್ರೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಿಮ್ಮ ಏರಿಯಾನ ನೋಡಿ ಜನ ಒಂದು ಯಾವ ತರ ಅದಾರೆ ಆ ಮೆಂಟಾಲಿಟಿ ನೋಡಿ ಮಾಡ್ರಿ ಅಂತ. ಹೌದೌದೌದು. ಮೇಲಾಗಿ ಎಲ್ಲಾರು ಮಾಡ್ತಾರ ಅಂತ ದುಡ್ಕೋಕ್ ಹೋಗ್ಬಾರ್ರಿ. ಹೌದೌದು. ನೋಡಿ ಹುಷಾರಾಗಿ ಮಾಡ್ಬೇಕು ಅಂತ ಕೇಳೋದು ಯುವಕರಿಗೆ. ಮಾಡ್ರಿ, ಮಾಡಕ್ ಬೇಡ ಅನ್ನಲ್ಲ, ನೋಡಿ ಮಾಡ್ಬೇಕು ಅನ್ನೋದು. ಹೌದು ನಿಜ ಸರ್, ನಿಜ. ಈಗ ನಾವು ಸಡನ್ಲಿ ಇದೇನಕತ್ತೆ ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಯಂದು ಈಗ ಶೆಡ್ಡಿಗೆ ನೀವು ಸುಮಾರು ಸರ್ ಶೆಡ್ಡಿಗೆ ಎಷ್ಟು ಖರ್ಚಾಗಿರ್ಬೋದು? 10 lakhs ಮೇಲೆ. ಎಷ್ಟು ಸರ್? 10 ಲಕ್ಷ ಮೇಲೆ ಎಲ್ಲ ಮಿಷನರಿ ಎಲ್ಲ ಸೇರಿ 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ಅಲ್ಲ ಯುವಕರಿಗೆ ಹೇಳಿದ್ರೆ ನೋಡಿ ಮಾಡ್ರಿ ಅಂತ ನಾನು ವಿಚಾರ ಮಾಡಿ ನೋಡಿ ಮಾಡ್ರಿ. ಸಡನ್ಲಿ ಕೈ ಸುತ್ತನದಲ್ಲ. ನಿಮ್ಮ ವಾತಾವರಣ ಹೆಂಗಿರುತ್ತೆ, ನಿಮ್ಮ ಜನ ಹೆಂಗಿರ್ತಾರೆ ಅಲ್ಲಿ ನೋಡ್ಕೊಂಡು ಮಾಡ್ಬೇಕು. ಹೌದು ಸರ್, ಹೌದೌದು. ಅದಕ್ಕೆ ಒಂದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ನಾನು ಯುವಕರಿಗೆ ಹೇಳೋದು. ಹೌದು ಸರ್. ಒಂದೇ ಇದ್ರ ಮೇಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಹೌದೌದು ಸರ್. 2-3 ಥರದ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಾನು. ಹೌದು ಸರ್. ಸರ್ ಇಷ್ಟ ತನಕ ನೀವು ಟೈಮ್ ಫ್ರೀ ಮಾಡ್ಕೊಂಡು ನಮಗೆ ಒಂದು ಒಳ್ಳೆ ಸಂದರ್ಶನ ಕೊಟ್ಟದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಹೆಸರೇನಂದ್ರೆ? ಹರೀಶ್ ಸರ್. ಹರೀಶ್ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಓಕೆ.
ನಿಮ್ ನಂಬರ್ ಹೇಳಿ ಸರ್ ಮತ್ತೆ ನಾವು ನಿಮ್ದು ಈಗ ರೊಟ್ಟಿ ಯಾರಾದ್ರೂ ನೋಡಿ ಆರ್ಡರ್ ಆಗ್ತಾ ಇರ್ತಾರೆ, ನೀವು ಸರ್ ಮಾತಾಡಿದ್ರ ಆಗ್ಲೇ ಈಗ ಮದುವೆ ಫಂಕ್ಷನ್ ಗಳಿಗೆ ಒಂದಿನ 2 ದಿನ ಮುಂಚೆನೆ ನೀವು ಕೇಳಿದ್ರೆ ಆರ್ಡರ್ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಕಾಂಟ್ಯಾಕ್ಟ್ ಆಗೋದಕ್ಕೋಸ್ಕರ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ನಮಗೆ ಮುಂಚಿತವಾಗಿ ಒಂದು 2 ದಿನ ಮುಂಚೆ ಹೇಳಿದ್ರೆ ನಮ್ಗೆ ನಡೀತೆ. 2-3 ದಿನ ನೀವು ಡೇಟ್ ಹಾಕ್ಬೇಕು, ಹೇಳ್ಬೇಕು ನಮಗೆ. ಹಾ ಸರ್. ಮತ್ತೆ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9611 4400 95 ಸರ್. 95 ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ.